ಗುರು ಶಿಷ್ಯರು ವಾದ ಇಲ್ಲಿ ಬಿಡ್ತಾರ ಹಾದಿ ವಿದ್ಯಾ ಬುದ್ಧಿ ನಡೆಸುದದ್ರಿ ಸರ. ಹಾ ನೀವು ಬೇಕಾದಟ್ಟು ಬೈರಿ ಖರೆ ನಾವ್ಯಾಕ್ ನಿಮಗ್ ಅನ್ನುವುದಿಲ್ಲ. ನಾವ್ಯಾಕ್ ನಿಮಗ್ ಬೈಯೋನು? ಈಗ ಒಂದರ್ಧ ಮಾತು ಹೋಗ್ತದ. ಹೌದು ಹೌದು ಹೇಳಿವಿ. ಹೌದು ಹೌದು ವಿದ್ಯಾ ಹಾಳು ಮಾಡ್ತದ, ವಿದ್ಯಾದಾಗ ಭೇದದ ಹೇಳ್ತಾರ ಅವ್ರು. ಹೇಳ್ತಾರ ಹಂಗ. ಹೌದಿಲ್ಲ ಹಾ ಹಾ ಸರ? ಬುದ್ಧಿ ಒಳಗು ಬಹಳ ಫರಕ್ ಅದ. ಹೆಂಗ ಫರಕ? ಪಾಂಡವರು ಕೌರವ್ರ ಮನ್ಯಾಗ ಶಕುನಿ ಬಂದಾನ ಬುದ್ಧಿ ಹೇಳಕ್ ಬಂದಾನಿಲ್ಲ. ಹೌದು ಎಲ್ಲಾ ಬಂದ ಕಿಸಿಂದ ಶಬಲ ರಾಜನ ಮಗಳು ಗಾಂಧಾರಿ ಸಂಗಟ ಶಕುನಿ ಬಂದಾನ. ಎಲ್ಲಿ? ಎಲ್ಲಿ? ಹಸ್ತಿನಾಪುರಕ್ಕ. ಹೌದು ಹೌದು ದುರ್ಯೋಧನ ಪಾರ್ಟಿಗೆ ನಮ್ಮ ಅಕ್ಕನ ಮಕ್ಕಳ ಹೇಳಿ ಬೆನ್ನ ಹತ್ತಿ ಅವಕ್ ಕಲಸಿ 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 ದುರ್ಯೋಧನ ತಲೆ ಬೆಡಿಸಿ 101 ಮಂದಿನ ಮಣ್ಣು ಪಾಲು ಮಾಡ್ಯಾನ. ನಿನ್ನ ಬುದ್ಧಿಯವ ಶಿವ. ಮಣ್ಣ ಪಾಲ 101 ಮಂದಿ ಕೌರವ್ರು ಶಕುನಿದ ಬುದ್ಧಿ ಮಾತು ಕೇಳಿನೇ ಮಣ್ಣು ಪಾಲಾಗ್ಯಾವ. ಕೊನೆಗೆ ಅವನು ಜಿಗದಾನ ಮಗ. ಆ ಕಡೆ ಯಾಕಂದ್ರ ಒಬ್ಬ ಅಪ್ಪನ ಮನ್ಯಾಗ ಒಬ್ಬನೇ ಮಗ ಲಾಡ್ಕ್ಯ ಮಗ ಇದ್ದ. ಪೂಜಾರಿ ನಿನ್ನಂತವ ಲಾಡ್ಕಿ ಮಗ ಇದ್ದ. ಲಾಡ್ಕ್ಯ ಮಗ ಇದ್ದ. ಅಪ್ಪ ಹೇಳದ ಬುದ್ಧಿವಂತ ಮಗ ಇದ್ದ. ಅದಕ್ಕೆ ಸಾಲಿನೇ ಕಲ್ತಿಲ್ಲ, ಬಾಡ್ಯಾಂದ ವಿದ್ಯಾನೇ ಕಲ್ತಿಲ್ಲ. ಅದು ಏನ್ ಕಲ್ತಾನ? ಅಪ್ಪ ಏನ್ ಮಾಡ್ದ, ಒಂದು ಹೋರಿಕರ ಕೊಟ್ರು ಕಬ್ಬೂರ್ ಸಂತ್ಯಾಗ ಒಂದು 100 ರೂಪಾಯಿಗೆ ಮಾರಿ ಬಾ ಜಾತ್ರೆ ಆಗತ್ತಿ ಮಗನಿಗೆ ಕಳುದ. ಅಪ್ಪಿದ್ದವ ಹೇಳದ ಮಗನಿಗೆ ಒಂದು ಟೇಕಿ ಮೇವು ಕಟ್ಕೊಂಡು ಹಿಂದಿನ ಮಗಲ್ ತಂದರು ಹೋರಿ ಕಟ್ಕೊಂಡು ಕೂತ. ನಮ್ಮ ಈ ಹನುಮಂತ ಮಾಸ್ತರ್ ಅಂತ ಗಿರಿಯಕ್ಕೆ ಬಂದ್ರು ಒಬ್ರು. ಏನತ್ ಕೇಳ್ತಾನ? ತಮ್ಮ ಏನ್ ಹೇಳ್ತೇವ ಹೋರಿಗಂದ್ರ ಅವ್ರು. ಏನ್ ಹೇಳ್ತಿ? ಸರ ಬೇಡ್ರಿ, ಅಲ್ಲಿ ಬೇಕಾದ್ ಬೇಡ್ರಿ, ಅದಕ್ಕೆ ಅಂತಪ್ಪ ಯಾರ್ ಬೇಡ್ತೀರಿ ಬೇಡ್ರಿ ಅಂದವ. ಬೇಡ್ರಿ ಒಟ್ಟ 500 ರೂಪಾಯಿ ಕೊಡ್ತೀವಿ ನೋಡಂದ್ರ ಹೋರಿಗೆ. ಪಾಸ್ ತೆಲಿಗಿಲಿ ಕೆಟ್ಟದನ್ರಿ ಸರ್ ಅಂದವ. ಪಾಸ್ಯಾಗ ಬೇಡ್ತಿರು 500 ರೂಪಾಯಿಗೆ ಹೆಂಗ್ ಬೇಡ್ತೀರಿ ಸರ್ ಅಂದವ. ನಮ್ಮ ಅಪ್ಪ ಹೇಳುದು ಯಾಕಾಡಿ, ನೀವು ಬೇಡುದು ಯಾಕಾಡಿ, ಹೆಂಗ್ರಿ ಲೆಕ್ಕ ಅಂದವ. ಲೆಕ್ಕ ಬಿಟ್ಟು ಹೇಳಗತ್ತಿರಲ್ರಿ ಸರ್ ಅಂದ. ಮುಂದ್ ಮತ್ತೊಂದು ಗಿರಿಯಕ್ಕೆ ಬತ್ತು. ಅವ್ರ ಎಟ್ಟಕ್ಕೆ ಬೇಡದ್ರು. ಶಾಣ್ಯಾರ ಭಾಳ ಅಲ್ಲ ವ್ಯಾಪಾರಿಗಾರು ಕಬ್ಬೂರ್ ಭಾಗದಾಗ. ಹೌದು ಹೌದು ಬಾ ಶಾಣೆ. ತಮ್ಮ ನಿನಗ 1000 ರೂಪಾಯಿಗೆ ಹೋರಿ ತೋತೇವಂದ್ರು. 1000? ಕುರಿ ತೋಳಕ್ ಬಂದಿದೇನು ಅಂದವ. ಮತ್ತೊಬ್ಬ ನೀತಿ ಕೇಳದ ಈ ಕಾಕಾನಂತವಂದ, ಇದು ಪಾಶಕ್ ಬೇಡದ್ರು ಹಿಂಗೆ ಹತ್ತದ, 1000 ಬೇಡದ್ರು ಹಿಂಗೆ ಹತ್ತದ. ಇವೊಂದೊಮ್ಮೆ ಕೇಳಿದಕ್ಕಾರೆ 3ನೇದವ ಬಂದ 10 100 ಕೊಡ್ತೀನಿ ನೋಡು ತಮ್ಮ ಅಂದ. ಅಂದವ. ಇಲ್ಲಿ ಅದ ನನ್ನ ಗಿರೇಕಿ. ಈಗ ಸನಿ ಬಂದಿ ಜರ ನೋಡಿ ಬೇಡ ತಮ್ಮ ಅಂದವ. ಒಂದು 100 ರೂಪಾಯಿ ಕೊಡ್ತೀನಂದ. ತಗ ಹೋರಿ ಅಂದ. ನೋಡು ಬುದ್ಧಿಯವ್ರು ಮಾತ. ಆ ಎಳ್ಯಾಗ ಚಾಂದಿ ರೂಪಾಯಿ ಇರ್ತೀವು. 100 ರೂಪಾಯಿಗೆ ತಗೊಂಡು ಹೇಳ್ದ ಎಲ್ಲ ರೊಕ್ಕ ತಗೊಂಡು ಹಗ್ಗ ಬೀಚಿ ಬಿಟ್ಟ ಮಗ. ಬಿಟ್ಟ ಕಬ್ಬೂರ್ ಬಿಟ್ಟು ಕಿಸಿದ ಆ ಕಡೆ ರಾಜಾಪುರಕ್ಕೆ ಹೋಗುದಿತ್ತಲ್ಲ ಊರಿಗೆ. ಹೌದು. ಅವ್ರ ಅಪ್ಪ ಮತ್ತೊಂದು ಹೇಳಿದದಕ್ಕ ಏನತ್ತ ನೋಡ್ತಮ್ಮ, ಚಂತನ ಹೊತ್ತ ಇರುಸ್ತನ ದಾರಿ ತುಳಿ ಎಲ್ಲಿ ಹೊತ್ತ ಮುಣುಗ್ತದ ಅಲ್ಲಿ ವಸ್ತಿ ಮಾಡ. ಆದ್ರ ಒಬ್ಬನೇ ಬರಬೇಡ ಅಂತ ಹೇಳಿದ. ಕತ್ತಲಾಗ ಹೌದು. ಅದೇ ಕಬ್ಬೂರ್ ಜಾತ್ರೆಯಾಗ ಒಬ್ಬ ಪತ್ತಾರ ಬಂದಾನ ಬೆಳ್ಳಿ ಬಂಗಾರ ಮಾರ್ಲಾಕ. ಅಲ್ಲೇ ಅಲ್ಲಿ ಅವನು ರಾಜಾಪುರದವನೇ. ಹೌದು. ಚಂತಾನ ಮಾರಿ ಬೆಳ್ಳಿ ಬಂಗಾರ ಸಂಗಟ ತಗೊಂಡು ರೊಕ್ಕ ಗೊಳೆ ಮಾಡ್ಕೊಂಡು ಹೊಂಟಾನ ಪತ್ತಾರ. ಹಾದಿ ಹಿಡಿದು ಇದು ಭೇಟಿ ಆಯ್ತು ನೋಡ್ರಿ ಗಿರೇಕಿ. ಎತ್ತ ಮಾರದ ಒಬ್ಬ ಅವ ಅಂದ, ಇಬ್ರು ಒಂದೇ ಊರಾಣವ್ರು ಇದ್ದೇವ್ ತಮ್ಮ, ಒಬ್ರಿಗೊಬ್ರು ಜೋಡ್ ಅದೇವ್, ನಡಿ ಹೋಗುನತ್ ಹೊಂಟು. ಹೇಗ್ ತುಸು ಹೋಗಟ್ಟಿಗೆ ಹೊತ್ತೆ ಮುಣುಗ್ತಲ್ರಿ ಹಾದ್ಯಾಗ. ಏನ್ ಮಾಡ್ಯಾರ? ಹಾದ್ಯಾಗ ಹೊತ್ತು ಮುಣುಗ್ತು. ಗಿಡಗೊಳದನ್ ಹಾದಿತ್ತು. ಹೊತ್ತು ಮುಣುಗನ ಮಗ ಹಾದಿ ಮೇಗೆ ಮನ್ಕೊಂಡ್ ಬಿಟ್ಟವ. ಎತ್ತ ಮಾರದವ, ಹೋರಿ ಮಾರದವ. ಹೌದು. ಪತ್ತಾರನ ಹಿಂಗ್ಯಾಕ ಮಾಡ್ಲಿಕತ್ತಿದಿ? ಹಾದಿ ಮೇಗೆ ನಮ್ಮ ಅಪ್ಪ ಹೇಳ್ಯಾನಂದವ. ಇದು ನಮ್ಮ ಅಪ್ಪ ಹೇಳ್ಯಾನ ಹಿಂಗ. ಅಲೋ ಕಾಳಗಿರಸ್ತ ನಿನ್ ಸಂಗಟ ಕೂಡಿ ನಾ ಬಂದಿದ ನೀರ್ ಹಾದಿ ಮ್ಯಾಗ ಮಕ್ಕೊಂಡು ಹೆಂಗ ಹೋಗತ್ತಿ ಅಂದವ. ಇದು ಹೆಂಗ್ ಮಾಡುದೀಗ? ನಮ್ಮ ಅಪ್ಪ ಹೇಳ್ಯಾನಂದಿವ. ಇದ್ರ ಅವ್ನು ಮಕ್ಕೊಂಡ್ರು ಮಕ್ಕೊಳ್ಳಲ್ದಾಗ ಬಿಡು ಅಂತ ಹೇಳಿ ಅವ ಏನ್ ಮಾಡದ, ಹಾದಿ ಬದಿಗೆ ಒಂದು ಗಿಡ ಇತ್ತು, ದೊಡ್ಡ ಗಿಡ, ಬೈನ್ ಗಿಡ. ಇದ್ರ ಹಂತ್ಯಾಕ ಬೆಳ್ಳಿ ಬಂಗಾರ ರೊಕ್ಕ ಇದ್ದು ಗಿಡದಾಗ ಏರಿ ಕೂತು ಮಗ ಅವ. ಹೋರಿ ಮಾರದವ. ಹೌದು. ಹಾಂಗ ರಾತ್ರಿ 9, 10, 11 ಸಮಯದಾಗ ಒಂದು 4 ಮಂದಿ ಕಳ್ಳರು ಸೋಟ್ಯಾಗೋಳು ಹಾದಿ ಕೂಡ ಹೊಂಟಿರು. ಒಬ್ಬಂದ ಯಾವ್ದು ಮಕ್ಕೊಂಡದು ನೋಡಿದ್ರಿ ಕಿಶಾಗ ನಾವೇನು ತಪಾಸರಿ. ಬಾಕಿ 3 ಮಂದಿ ಅವ್ನು ಕುಡಿದು ಮಕ್ಕೊಂಡದು. ಅದರಂತೆ ಕೆಲಿ ರೊಕ್ಕ ಇರ್ತಾವ, ನಡ್ರಿ ಅಂದ. ನಡ್ರಿ.
ಆ ಬುದ್ಧಿದ ಗಪ್ಪರ ಬೀಳ್ಬೇಕಿಲ್ಲ ಮಗಂದು. ಹಾ ಏ ಮಕ್ಕಳ ನನ್ನ ಹಂತ್ಯಾಕ ಏನಿಲ್ಲತ್ತೀರಿ, 100 ರೂಪಾಯಿ ಹೋರಿ ಮಾರಿದ್ ಇವ್ ನೋಡ್ ಮಕ್ಕಳ ರೊಕ್ಕ ಅಂದ. ಹಾ ಇವ್ ನೋಡ್ರಿ ಇವ್ ಚಾಂದಿ ರೊಕ್ಕ ಇವ್ ನೋಡ್ರಿ ಮಕ್ಕಳೇ ಅಂದ. ಮತ್ತೊಬ್ಬ ಕಳ್ಳ ಅಂದ, ಅವನು ಕೊಟ್ಟ ರೊಕ್ಕ ಇದ್ರಿ ಮಗಂದು ಸುಳ್ಳು ಹೇಳ್ತಾನ ಮಗ. ಹಾ ಏ ಮಕ್ಕಳೇ ಕೊಟ್ಟ ರೊಕ್ಕ ಅಂದ್ರ ಮ್ಯಾಗಿನ ಪತ್ತಾರ ಚೆಕ್ ಮಾಡಿ ತೋರಿ ಮಕ್ಕಳೇ ಅಂದವ. ಹಾ ಹಾ ಮ್ಯಾಕ್ ಕೂತಾನವ. ಕೊಟ್ಟ ರೊಕ್ಕ ಅಂದ್ರ ಮ್ಯಾಗಿನ ಪತ್ತಾರ ಹಚ್ಚಿ ಚೆಕ್ ಮಾಡ್ರಿ ಮಕ್ಕಳೇ ಅಂದ. ಪತ್ತಾರನ ಮೈ ಮ್ಯಾಗ ಬಂದಲ್ರಿ ಮುಳ್ಳ. ಅವ್ರಿಗೆ ಅನಾಮತ್ತಕ್ ಸಿಗುತ್ತಲ್ಲ ಗಿರೇಕಿ. ಹಾ ಹಾ ಏ ಮ್ಯಾಗ ಪತ್ತಾರನ ಜಗ್ರಿ ಮಕ್ಕಳಿಗೆ ಅಂದ್ರ ಅವನಿಗೆ ಬಿ ತೆಳಗ ಪತ್ತಾರ ಜಗ್ಗಿ ಅದಕ್ಕೊಂದ್ ನಾಲ್ಕು ಚಪ್ಪಾಳ ಗಡ್ಡ್ಯಾಗ ಭಾರಸ್ ಇದಕ್ಕೊಂದ್ ನಾಲ್ಕು ಭಾರಸ್ ಕಿಸಿದ್ ಕಸ್ಕೊಂಡು ಬಡ ಹಸ್ದಿರತ್ತ. ಇಂಥವ್ ಬುದ್ಧಿ ಪಾರ್ಟಿ ಬರ್ತದ. ಬುದ್ಧಿ ಮಾತ ಏನ್ ಮಾಡೋರು ವಿದ್ಯಾ ಬೇಕಲ್ಲ ಅದಕ್ಕ. ಹಾ ಹೇಳೋರು ಮೊದಲು ವಿದ್ಯೆ ಬೇಕು, ಬುದ್ಧಿ ಬಲುಶಾಲಿ ಅಲ್ಲ. ಬುದ್ಧಿ ಬಲುಶಾಲಿ ಅಲ್ಲ, ಬುದ್ಧಿದಿಂದೆ ಕರ್ಮ ತಿದ್ದಿಕೊಂಡಿತ್ತನ್ನ ಬೇಡ. ಹೌದು ಕರ್ಮ ನಿನ್ನ ಬುದ್ಧಿಗೆ ಗುದ್ದಿ ಕೊಂದಿ ತಂದಾರ ಶರಣರು. ಹೌದೌದು ಹೇಳ್ಯಾರ ಅವರು. ಸರ್ ನನಗ್ ಇನ್ನೊಂದು ಮಾತು ತಿಳಿಯಲಾಗ್ಯದ. ಏನ್ ತಿಳಿಯಲಿಗತ್ತೀರಿ ನಿಮಗ? ಈಗ ಯೂಟ್ಯೂಬ್ ಇವ್ರು ಕಾಕಾಗಳು ಯೂಟ್ಯೂಬ್ದವ್ರು ಎಲ್ಲಾ ಕಡೆ ಹಾರ ಅವರು ಸಾಕಷ್ಟು ಕಲಾವಿದ್ರು ತಿಳಿದು ಹೇಳ್ತಾರ, ತಿಳಿಲಿಕ್ಕೂ ಹೇಳ್ತಾರ, ಅಧ್ಯಾತ್ಮ ಹಚ್ಚಿ ಹೇಳ್ತಾರ, ಈ ಶಾಸ್ತ್ರಕ್ಕೆ ಹಚ್ಚಿ ಹೇಳ್ತಾರ. ಅವ್ರ ಬಿಟ್ಟೆ ಬಿಡ್ತಾರ. ಇಲ್ಲಿ ಕರಾರಿ ಅನ್ನೋದ ಭಂಡಾರ ಕುಡಕ್ರ ಹೇಳ್ಯಾರ, ಕರೆಕ್ಟೇ ಇರ್ಬೇಕು. ಕರೆಕ್ಟ್ ಎಡ್ಡು ಮೇಳಿ ಹೇಳ್ಯಾರ ಅವರು. ಹೌದು ಆಗಾಳೆ ಒಂದು ಕತೆ ಹೇಳಿದ್ರಿ ನೀವು. ಏನ್ ಹೇಳ್ಯಾರ್ರಿ? ಅಕ್ಕನಾಗಮ್ಮ ಗಂಡಿಲ್ಲದೆ ಬಸರಿ ಆಗ್ಯಾನಂತ ಕತಿ ಹೇಳಿರಿ ಸರ. ತಲಿಯಲ್ಲಿಟ್ಟಿರಿ ಎತ್ತ ಇಲ್ರಿ ಜರ ಇವತ್ತ. ಅಕ್ಕನಾಗಮ್ಮಗ ಗಂಡ ಅದಾನ. ನನ್ನ ವಾದದ ಯಾರ್ದಾರ ಕೇಳಿ ಇಲ್ಲಿ ಹೇಳುದ್ರ ಹಂಗ ಬಿಡುವಿ ಅಲ್ಲ ಗಿರೇಕಿದು. ಅಕ್ಕನಾಗಮ್ಮನ ಲಗ್ನ ಆಗ್ಯದ, ಅಕ್ಕನಾಗಮ್ಮಗ ಗಂಡ ಇದ್ದುದೇ ಖರೇದ. ಇವ್ರೇನ್ ಹೇಳ್ತಾರ? ನೀವು ಹೇಳ್ರಿ ಮುಂದಿನ ಸಂದಿಗೆ ನಮಗ್ ಖೂನ್ ಇಲ್ಲಪ್ಪ, ನಾವು ಮಂದಿದ್ ಕೇಳಿ ಅನ್ನೋದು ಹೇಳ್ಬೇಕಾಗಿತ್ತು. ನೀವು ಬಂದಿಲ್ಲಿ. ಹೌದು ಅಕ್ಕನಾಗಮ್ಮಗ ಗಂಡ ಅದಾನ, ಅವನಿಗೆ ಹೆಸರದ. ಯಾನ್ ಬಿ ಕತಿ ಜೋಡಿಸಿದ್ರ ಹನುಮಂತ ಇದ್ರಿ ಇದು ಬಿ ಧ್ಯಾನದಾಗ ಇರ್ಬೇಕಲ್ಲ ಜರ. ಅವಿಲ್ಲ ಸುಮ್ಮನೆ ಗಪ್ ಕೂತಾರ, ಮಂದಿ ಥೋಡೆ ಆದತ್ ಇರ್ಲಿ. ಕಮಿಟಿ ಒಬ್ಬ ಖಂಬೀರ್ ಕೂತ ಬಿಟ್ಟಾನ ಕಾಕ. ಹೌದು ಕೂತಾರ. ವಾದ ಹಾಕುನು ಜ್ಞಾನದಾಗ ಹಾಕುನು ಅಕ್ಕನಾಗಮ್ಮಗ ಗಂಡ ಇದ್ದುದೇ ಖರೇದ ಸರ. ಇದು ಗಂಡಗ ಚಿನ್ನ ಹಿಂದ್ ಹಾಕ್ಯದ, ನಾಳೆ ಸಂಜೆ ಕಳುದದ. ಯಾವಾಗ ಯಾನ್ ಕಳಿದದ್ ಗ್ಯಾರಂಟಿ ಇಲ್ಲ. ಹಂಗ ಮಾತಲ್ಕ ಹೋಗ್ಬೇಡ್ರಿ. ಅಕ್ಕನಾಗಮ್ಮಗ ಗಂಡ ಇದ್ದುದೇ ಸಿದ್ಧದ. ಹೌದು ನೀ ಹೇಳಿರಿ ಅಕ್ಕನಾಗಮ್ಮಗ ಗಂಡಿಲ್ಲ, ಆಕಿ ಗಂಡಿಲ್ದೇನೆ ಹೊಟ್ಲಾಗಿ ಚನ್ನ ಬಸವಣ್ಣ ಹುಟ್ಟ್ಯಾನ ಎಲ್ಲ ಹೇಳ್ಯಾನ. ಚನ್ನ ಬಸವಣ್ಣ ಹುಟ್ಟ್ಯಾನ, ಹೊಟ್ಟ್ಯಾನ ಮಾತು ಹೇಳ್ಯಾನ. ಮತ್ತ ಬಿಜ್ಜಾಳ ಅರಸ ಅವು ಎಲ್ಲ 60 ಮಂದಿ ಪುರಾತನರು ಶರಣರು, ಬಿಜ್ಜಾಳ ರಾಜ ಎಲ್ಲರಿಗೂ ಬಡದ್ ಕಿಸಿದವ್ರು ಬಡದಿರ್ತಕ್ಕಂಥ ವಚನ ಸಾಹಿತ್ಯಗಳೆಲ್ಲ ಕಸದು ಹಾಳು ಮಾಡಿ ಸುಟ್ಟು ಸುಡುಗಾಡ ಮಾಡ್ಯಾನ. ಅದ್ಯಾಕೆ ಹೇಳಿಲ್ಲ ಬಸವಣ್ಣಪ್ಪವ? ಯಾಕೆ ಹೇಳಿಲ್ಲ? ಚನ್ನ ಬಸವಣ್ಣ ಅದ್ಯಾಕೆ ಹೇಳಿಲ್ಲ ಅತ್ತ? ನೀವು ಬರೆದಿರ್ತಕ್ಕಂಥ ಸಾಹಿತ್ಯಗಳು, ನೀವು ಬರೆದಿರ್ತಕ್ಕಂಥ ವಚನಗಳು ನೀವೆಲ್ಲಾ ಜಾತಿಯಾಗಿ ಇಟ್ಕೋರಿ, ಮುಂದ್ ಹಿಂಗ ಸಮಯ ಬರೋದು ಯಾಕೆ ಹೇಳಿಲ್ರಿ ಸರ? ಸರ ವಾದ ಅಡ್ಡ ಹಾಕಬೇಡ್ರಿ, ಸೀದಾ ಹಿಡ್ದು ಬರ್ಲಿ. ಒಂದ್ ಕತಿ ಹೆಚ್ಚ ಹೇಳ್ರಿ, ಒಂದ್ ಕಮ್ ಹೇಳ್ರಿ. ನಂದೇನು ಜಗಳಿಲ್ಲ ನಿಮ್ ಕೂಡ. ನಿಮ್ಗ ಅವಾಗ ಹೇಳಿದ್ರ ಒಮ್ಮ ಆಕ್ಸಿಡೆಂಟ್ ಮಾಡ್ತೀರಿ ನೀವು ಅಂದಿದ ಐತಿನಿ. ಆಕ್ಸಿಡೆಂಟ್ ಅಂದ್ರೆ ಹಂಗ ಆಟ ಬರೋಣ, ನನ್ ಗಾಡಿಗಾರ ಬ್ರೇಕ್ ಹತ್ತಬೇಕಲ್ಲ. ನಾ ಏನ್ ಮಾಡವ ಮತ್ತ ಇದು ಹೈತು ಅಂದಿದ್ದೀನಿ, ಹೈತಿ ಆಕ್ಸಿಡೆಂಟ್ ಇಲ್ಲ ಹೇಳ್ಬೇಡ್ರಿ. ಇದ್ದು ಹೇಳ್ರಿ, ಕರೆಕ್ಟ್ ಸೋಸಿ ನೀರು ಕುಡುವುದ ಇಲ್ಲಿ. ಹೌದು ಮುಂದೆ ಟಿಬಾಲ ಪಟ್ಟಿ ಚಾಣ್ ಹಚ್ಚಾರ ಕಬ್ಬೂರವ್ರು. ಹೌದು ಹಚ್ಚಾರ, ಚಾಳಿಸಿನೇ ಬಿಡ್ತಾರ. ನಾಳಿಗೆ ಮಂಗಳಾರತಿ ಆಗಟ್ಗೆ ಇದು ನನಗೂ ಗೊತ್ತೇ ಅದ. ಹೌದು ನನಗ್ ಗೊತ್ತೇ ಅದ. ಈ ಕತ್ಲ್ಯಾಗ ಗಪ್ ಕೂತಾರ ಅಂದ್ರ ಮುಂಜಾಳೆ ಇವ್ರು ಏನ್ರ ಆಟ ಎಬ್ಸೇ ಬಿಡವ್ರ ಅದಾರ. ಹೌದು ಎಬ್ಬಸ್ತಾರ. ಎಬ್ಬಸಲಿ ಮದ್ಕೊಂಡ್ ಮುತ್ತ ಕಾಯಂ ಅದಾನ. ನಾವೇನ ಇಲ್ಲ, ಅವನ್ ಕಡೆ ಅದ ಗುರುವಿನ ಕಡೆ. ಸರ ನೀವ್ ಹೇಳುದು ಮಾತು ತಪ್ಪದ್ರಿ ಸರ. ಆ ಕತಿ ನಿಮ್ದು ಮ್ಯಾಚ್ ಆಗಂಗಿಲ್ಲ. ಹೌದು